ಕೇಂದ್ರ ಬಿಡುಗಡೆ ಮಾಡಿರುವಂತಹ ಬರದ ಹಣದ ವಿಚಾರವಾಗಿ ಈಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾರ್ ನಡೀತಾ ಇದೆ. ನಿನ್ನೆ ಮೊದಲ ಹಂತದ ಮತದಾನದಲ್ಲಿ ನಮಗೆ ಡಬಲ್ ಡಿಜಿಟ್ ಬರುತ್ತೆ ಅನ್ನೋ ಭಯ, ಹೀಗಾಗಿ ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆಯಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರದ್ದೇ ಆದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಆರೋಪದ ಬೆನ್ನಲ್ಲೇ ವಿಪಕ್ಷ ನಾಯಕ ಅಶೋಕ್ ಠಕ್ಕರ್ ಕೊಟ್ಟಿದ್ದಾರೆ. ಕೇಂದ್ರದ ಬರ ಪರಿಹಾರ ಲೂಟಿ ಹೊಡೆಯೋದಕ್ಕೆ ನಾವು ಬಿಡಲ್ಲ, ಬರ ಪರಿಹಾರದ ಹಣಕ್ಕೆ ಕಾವಲು ಕಾಯ್ತೀವಿ ಅಂತ ಅಶೋಕ್ ಅವರು ಹೇಳಿರ್ತಕ್ಕಂಥ ಮಾತು. ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ, ಇದೇನ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನು ಹೋರಾಟ ಮುಂದುವರಿಸ್ತೇವೆ. ಈಗ BJP ಅವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮ್ಗೆ ರಾಜಕೀಯದ ಮಾಡೋದು ಬೇಡ, ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತ ಹೇಳಿ ಎಲ್ಲ ಲೀಡರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ BJP ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಇತ್ತಂದರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನು ಪ್ರತಿಪಾದನೆ ಮಾಡಿ. ಅದಕ್ಕೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ, ಜನ ಭಾಳ ವಿರುದ್ಧವಾಗಿದ್ದಾರೆ ಅಂತ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗಾರು ಮುಂದಕ್ಕೆ ಸರಿ ಮಾಡ್ಕೊಳ್ಬೇಕು. ಬಟ್ ಈಗ ಮಾಡಿರೋದು ಬರದ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿರುವಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಬರದ ವಿಚಾರವಾಗಿ ರಾಜಕಾರಣ ಮಾಡ್ತಾ ಇತ್ತು. ನಾವು ಈಗಾಗಲೇ ಹೇಳಿದ್ರಿ, ನೀವು ಸಬ್ಮಿಟ್ ಮಾಡಿರೋದೇ ಡಿಲೇ ಮಾಡಿದ್ದೀರ 3.5 ತಿಂಗಳು ಅಂತ. ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಖಜಾನೆ ಖಾಲಿಯಾಗಿರೋದ್ರಿಂದ ರೈತರಿಗೆ ಹಣ ಕೊಡೋಕ್ಕೆ ಬರ ಪರಿಹಾರದ ಹಣ ಅವ್ರ ಹತ್ರ ಇಲ್ಲ. ಇದು ಜಗಜ್ಜಾಹಿರಾತ, ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಹಣದ ಕೊರತೆ ಇದೆ ಅವರ ಹತ್ರ. ದಿನನಿತ್ಯದ ಚಟುವಟಿಕೆಗಳು ಹಣ ಬಿಡುಗಡೆ ಮಾಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವರಿಗೆ. ಇವತ್ತು ಕೇಂದ್ರ ಸರ್ಕಾರ 3,454 ಕೋಟಿ ಹಣವನ್ನು ಬರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆಯನ್ನು ಮಾಡಿದ್ದಾರೆ.